ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ಒಂದು ಹೆಲ್ದಿ ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ನಾನು ಇವತ್ತಿನ ಜ್ಯೂಸ್ ಮಾಡ್ತಾ ಇರೋದು ದಾಸವಾಳದ ಹೂವಿನಲ್ಲಿ. ಇದು ತುಂಬ ಹೆಲ್ದಿಯಾಗೂ ಇರುತ್ತೆ ಮತ್ತು ದೇಹಕ್ಕೂ ಕೂಡ ತುಂಬ ತಂಪಾಗಿರುತ್ತೆ. ನಾನು ಇಲ್ಲಿ ಒಂದು 6ರಿಂದ 7 ದಾಸವಾಳದ ಹೂವು ತೊಗೊಂಡಿದ್ದೀನಿ. ಇದನ್ನು ಇವಾಗ ನೋಡಿ ತೊಟ್ಟು ಇರುತ್ತಲ್ವ ಹಿಂದೆಗಡೆ ಗ್ರೀನ್ ಕಲರ್ ತೊಟ್ಟು, ಅದನ್ನು ನೀಟಾಗಿ ನಾವು ಬಿಡಿಸ್ಕೊಂಡ್ಬಿಡ್ಬೇಕು. ಅದನ್ನೆಲ್ಲ ಯೂಸ್ ಮಾಡೋದು ಬೇಡ. ನೋಡಿ ಈ ರೀತಿಯಾಗಿ ನಾವು ಎಷ್ಟು ಹೂವಿದೆ ಅಷ್ಟು ಹೂವಿನಲ್ಲೂ ಹಿಂದ್ಗಡೆ ತೊಟ್ಟು ಏನಿದೆ ಗ್ರೀನ್ ಕಲರ್ದು ಅದನ್ನೆಲ್ಲ ನಾವು ರಿಮೂವ್ ಮಾಡಿ ಇಟ್ಕೊಳ್ಳೋಣ. ದಾಸವಾಳದ್ದು ಗಿಡ ಏನಾದರೂ ನಿಮ್ಮ ಮನೆಯಲ್ಲಿ ಇದೆ, ತುಂಬ ಹೂವು ಬಿಡ್ತಿದೆ ಅನ್ನೋ ಟೈಮಲ್ಲಿ ವಾರಕ್ಕೊಮ್ಮೆ ಈ ಜ್ಯೂಸ್ ಮಾಡಿ ಕುಡೀರಿ, ತುಂಬ ಹೆಲ್ದಿಯಾಗಿರುತ್ತೆ. ನಾನು ಮೊದಲೇ ಇಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ನೀರು ಎಷ್ಟು ಬೇಕೋ ನಾನು ಒಂದು 2 ಲೋಟ ಆಗೋಷ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ನಾನು ಬಿಡಿಸಿಟ್ಕೊಂಡಿರೋ ಅಂಥ ಫ್ಲವರ್ನ ನೋಡಿ, ದಾಸವಾಳದ ಹೂವನ್ನ ನೀರಲ್ಲಿ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು. ಹೂವನ್ನ ನೀರೊಳಗಡೆ ಹಾಕ್ತಿದ್ದಾಗೇ ಕಲರ್ ಕೂಡ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಜಸ್ಟ್ 1 ನಿಮಿಷ ನೀವು ಬಿಟ್ಟರೆ ಸಾಕು, ಕುದಿಯೋ ನೀರಿನಲ್ಲಿ ನಿಮಗೆ ಫುಲ್ಲು ಕಲರ್ ಚೇಂಜ್ ಆಗಿರುತ್ತೆ. ಮತ್ತು ಆಫ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ಇದು ನೀರೊಳಗಡೆ ಹಾಗೆ ಬಿಟ್ಬಿಡಬೇಕು ನಾವು. ಅದಾಗಿದ್ದಾದಮೇಲೆ ಬಂದು ಇದನ್ನು ಜ್ಯೂಸ್ ಆಗಿರುತ್ತಲ್ವ ಅದು ಸಪ್ರೇಟು. ಮತ್ತು ನೋಡಿ ಈ ರೀತಿಯಾಗಿ ನೀವು ಫ್ಲವರ್ಸ್ ಏನಿದೆ ಅದನ್ನು ಸಪ್ರೇಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಒಂದು ಒಳ್ಳೆ ಜ್ಯೂಸ್ ಆಲ್ರೆಡಿ ರೆಡಿಯಾಗಿರುತ್ತೆ. ಇದಕ್ಕೆ ನಾವು ಏನೇನು ಹಾಕ್ಕೊಬೇಕಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ. ನಾನಿಲ್ಲೊಂದು ಅರ್ಧ ನಿಂಬೆ ಹಣ್ಣಿನ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ನೋಡಿ ಜ್ಯೂಸ್ ಹಾಕ್ಕೊತಿದ್ದಂಗೆ ಇನ್ನೂ ಬೇರೆ ಥರ ಕಲರ್ ಚೇಂಜ್ ಆಯಿತು. ನಮಗೆ ಇಲ್ಲಿ ಮೆರೂನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ನಾನು ಇಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಅಳತೆ ನೋಡಿಕೊಂಡು ಸ್ವೀಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಬೋದು. ಬೇಕಿದ್ದರೆ ಒಂದು ಏಲಕ್ಕಿ ಕಾಯಿನೂ ಕೂಡ ನೀವು ಜಜ್ಜಿಬಿಟ್ಟು ಹಾಕ್ಕೊಬೋದು ಇದಕ್ಕೆ ಟೇಸ್ಟಿಗೆ. ಮತ್ತು ಹಾಗೆ ಮತ್ತು ಸ್ವಲ್ಪ ಕೋಲ್ಡ್ ಇರಲಿ ಅಂತ ಏನಾದರೂ ಅನಿಸಿದ್ರೆ ನಿಮಗೆ ಮನೆಯಲ್ಲಿ ಏನಾದರೂ ಐಸ್ ಕ್ಯೂಬ್ ಇತ್ತು ಅಂತ ಹೇಳಿದ್ರೆ ನೋಡಿ ಈ ರೀತಿಯಾಗಿ ಒಂದೊಂದು 2 ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ನೀವು ಈ ಜ್ಯೂಸನ್ನ ನೀವು ಸರ್ವ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಒಳ್ಳೆ ತಂಪಾದ ಪಾನೀಯ ಆಗುತ್ತೆ. ಇದು ಬೇಸಿಗೆ ಟೈಮಲ್ಲಂತೂ ಹೇಳಿ ಮಾಡಿಸಿರೋ ಥರ ಜ್ಯೂಸ್ ಇರುತ್ತೆ ನಿಮಗೆ. ಇದನ್ನು ಮನೆಯಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.